ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ರೆಸಿಪೀಸ್. ಫ್ರೆಂಡ್ಸ್, ಇವತ್ತು ಮೊಟ್ಟೆ ಕೋಳಿ ಸಾಂಬಾರ್ ಗ್ರೇವಿ ಇದನ್ನು ಹೇಗೆ ಮಾಡ್ಬೋದು ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ಟೊಮೊಟೊ, ಹಾಗೆ ಕೊತ್ತಂಬರಿ, ಪುದೀನ, ಹಾಗೆಯೇ ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿನ ತಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟು. ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ತಗೊಂಡಿದ್ದೀನಿ. ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ 1.5 kg ಚಿಕನ್ನ ತಗೊಂಡಿದ್ದೀನಿ. ಈ ಚಿಕನ್ನ ಮ್ಯಾರಿನೇಟ್ ಕೂಡ ಮಾಡಿಟ್ಕೋಬೋದು. ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ನೆಕ್ಸ್ಟು ಮಸಾಲಾನ ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಮಸಾಲಾಗೆ ಸ್ವಲ್ಪ ಕಡಲೆ, ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ ಇದ್ರೂ ಹಾಕ್ಕೋಬೋದು. ನೆಕ್ಸ್ಟ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆಯೇ ಸ್ವಲ್ಪ ಚಿಕನ್ ಮಸಾಲಾನ ತೆಗೆದಿಟ್ಕೊಂಡು ಅದನ್ನು ಕೂಡ ಪೇಸ್ಟ್ ರೀತಿಲಿ ನೀರಲ್ಲಿ ಕಲಿಸ್ಕೊತೀನಿ. ಹಾಗೆಯೇ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ ನಾನು. ಕಡಿಮೆ ಎಣ್ಣೆಲೆ ಸ್ವಲ್ಪ ಕಸೂರಿ ಮೇಥಿನ ಒಗ್ಗರಣೆಗೆ ಹಾಕಿ ಒಂದು ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೊಂಡು ನೆಕ್ಸ್ಟು ಒಂದು ಟೇಸ್ಟಿಗೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ಚಿಕನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಹಂತದಲ್ಲಿ ನಾವು ಉಪ್ಪನ್ನು ಸೇರಿಸ್ಕೊಂಡ್ರೆ ಚಿಕನ್ ಸಪ್ಪೆ ಅನಿಸಲ್ಲ. ಹಾಗಾಗಿ ಎಣ್ಣೆಲಿ ಒಂದು 5 to 10 minutes ಇದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಚಿಲ್ಲಿ, ಹಾಗೆಯೇ ಕೊರಿಯಂಡರ್ ಪೌಡರ್ ಮತ್ತು ಚಿಕನ್ ಮಸಾಲಾನ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಆ ಒಂದು ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಪುನಃ ಇದನ್ನು ಒಂದು 5 to 10 minutes ಇದನ್ನು ಎಣ್ಣೆಲಿ ಅಂದರೆ ಈ ಮಸಾಲದಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ 10 minutes ನಾವು ಮಸಾಲದಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ನಾವು ಮಸಾಲದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು 10 minutes ಬಿಟ್ಬಿಡೋಣ. ನಂತರ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ. ಈ ಹಂತದಲ್ಲಿ ನಾವು 1-2 ಸರಿ ಮಿಕ್ಸ್ ಮಾಡಿಬಿಟ್ಟು ಏನು ಮಸಾಲಾನ ತೆಗ್ದಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಷ್ಟು ಸಾಕಾಗುತ್ತೆ. 1.5 kg ಚಿಕನ್ಗೆ ನಾನು ಸ್ವಲ್ಪನೇ ಕಡಿಮೆ ಕ್ವಾಂಟಿಟಿಲೇ ಮಾಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಹಾಗೆಯೇ 5 to 10 minutes ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ಇದರಲ್ಲೇ ಬೇಯಿಸ್ಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ನೀರು ಅಷ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀರು ಜಾಸ್ತಿ ಆ್ಯಡ್ ಮಾಡಿದರೆ ಚೆನ್ನಾಗಿರಲ್ಲ. ಸ್ವಲ್ಪ ತೆಳುವಾಗಿದ್ರೇ, ತೆಳು ಅಂದರೆ ತೀರಾ ತೆಳುವಲ್ಲ, ಮೀಡಿಯಮಲ್ಲಿ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ದಪ್ಪ ಇದ್ರೇ ಚೆಂದ. ನೆಕ್ಸ್ಟ್ ಮೊಟ್ಟೆಗಳೇನಿದ್ವು ಅದನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು ಇದಕ್ಕೆ. ಲಾಸ್ಟಿಗೆ ಇದನ್ನು ಮೊಟ್ಟೆನ ಆ್ಯಡ್ ಮಾಡ್ತಿದ್ದೀನಿ. ನಂತರ ಸಾಂಬಾರು ಆದಮೇಲೆ ವಿಷಲ್ ತೆಗೆದಾದ್ಮೇಲೆ ಕೂಡ ಆ್ಯಡ್ ಮಾಡ್ಬೋದು. ಇದು ಈಗ ಒಂದು 4 ವಿಷಲ್ ಬಂದರೆ ಸಾಕಾಗುತ್ತೆ. 3-4 ವಿಷಲ್ ಬಂದರೆ ಸಾಕು, ರೆಡಿಯಾಗುತ್ತೆ ಸಾಂಬಾರು. ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.